ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ 365 ಡೇಸ್ ಚಾಲೆಂಜಲ್ಲಿ ನಾನು 200 ಡೇಸ್ ಕಂಪ್ಲೀಟ್ ಮಾಡಿದ್ದೀನಿ. ಯಾವ ರೀತಿ ಕಣ್ಮುಚ್ಚಿ ಕಂಡುಬಿಡೋಷ್ಟಿಗೆ 200 ಡೇಸ್ ಹಾಗೆ ಹೋಯಿತು. ನನ್ನ ಒಂದು ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ನನ್ನ ಒಂದು ಜುಲೈ ಮಂತ್ ರೀಡಿಂಗ್ ಬಂದು ನನ್ನ ಗುರುಗಳಾದ ಶ್ರೀ ರಮಣ ಮಹರ್ಷಿ ಅವರ ನಾನು ಯಾರು ಹೂ ಅಮ್ ಐ ಬುಕ್ನ ಓದ್ತಾ ಇದ್ದೀನಿ. ಕ್ವಿಕ್ಕಾಗಿ ಒಂದು 2 ಪೇಜ್ ಓದಿ ಹಾಗೆ ನನ್ನ ಒಂದು ಫಸ್ಟ್ ಆಫಲ್ಲಿ ಒಂದು ಆಫ್ಲೈನ್ ವರ್ಕ್ಶಾಪ್ ಇತ್ತು, 7 ಡೇಸ್ ಆಫ್ ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್. ಫಸ್ಟ್ ಆಫ್ ಕ್ಲಾಸಸ್ ಎಲ್ಲ ಮುಗಿಸ್ಕೊಟ್ಟು ನಾನು ಹೊಟ್ಟಿದ್ದು ಜ್ಯೋತಿ ಅಕ್ಕನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಅವರ ಬರ್ಡೇ ಈ 13 ಇಯರ್ಸಲ್ಲಿ ನಾನು ಯಾವತ್ತೂ ಸೆಲೆಬ್ರೇಟ್ ಮಾಡಿರಲಿಲ್ಲ, ಬಟ್ ಈ ವರ್ಷ ನಾನು ಸೆಲೆಬ್ರೇಟ್ ಮಾಡಲೇಬೇಕು, ಇಮೆನ್ಸ್ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅಂತೇಳಿ ನಾನು ಬಂದಿದ್ದೆ ವರ್ಲ್ಡ್ ಕೆಫೆಗೆ. ಅವರಿಗೆ ಚಾಕ್ಲೇಟ್ ಕೇಕ್ ಇಷ್ಟ ಅಂತೇಳಿ ಕೇಕ್ನ ಆರ್ಡರ್ ಮಾಡಿ ಹ್ಯಾಪಿ ಬರ್ಡೇ ಜ್ಯೋತಿ ಅಕ್ಕ ಅಂತ ಬರೀರಿ ಅಂತ ಹೇಳಿ ನಾನು ಹೊಟ್ಟಿದ್ದು ಒರಾನ್ ಮಾಲ್ಗೆ. ನನ್ನ ಫ್ರೆಂಡ್ಸ್ ಎಲ್ಲ ಬರೋಷ್ಟಿಗೆ ನಾನು ಹೋಗಿ ಏನಾದ್ರು ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಬಂದೆ. ಬಟ್ ನನ್ನ ಅವರ ಒಂದು ಫ್ರೆಂಡ್ಶಿಪ್ಗೆ ಈ ಬೆಲೆನೇ ಕಟ್ಟೋಕ್ಕಾಗಲ್ಲ, ಬಟ್ ಆದರೂ ನಾನು ಪ್ರೀತಿಯಿಂದ ಏನಾದ್ರು ಕೊಡಬೇಕು ಅಂತೇಳಿ ಬಂದಿದ್ದು RMKV ಸ್ಯಾರಿ ಶಾಪಿಗೆ. ಇಲ್ಲಿ ನಾನು ತುಂಬ ಸತಿ ಶಾಪ್ ಮಾಡಿದ್ದೀನಿ, ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗೂ ಇರುತ್ತೆ. ಬಟ್ ಇನ್ನೇನು ಕೆಲವೇ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಅವ್ರ ಮನೆ ದೇವಿಗೂ ಇದೇ ಸೀರೆ ಹುಡ್ಸ್ಲಿ ಅಂತ ಹೇಳಿ ಆಸೆಯಿಂದ ಒಂದು ಸೀರೆ ನೋಡೋಣ ಅಂತೇಳಿ ಬಂದೆ. ಬಟ್ ನನಗಿಷ್ಟ ಆಗಿದ್ದು ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇರೋ ಒಂದು ಸ್ಯಾರಿ, ಇದೊಂಥರ ತುಂಬ ಚೆನ್ನಾಗಿ ಅನಿಸ್ತು. ಸೊ ಹಾಗೆ ಇದನ್ನೇ ನಾನು ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡು ಬಂದೆ. ನಾನು ಬರೋಷ್ಟಿಗೆ ಅಕ್ಕ ಬಂದು ವೆಯ್ಟ್ ಮಾಡ್ತಾಯಿದ್ರು. ಅವ್ರಿಗೆ ಕ್ಲೂನೇ ಇರಲಿಲ್ಲ. ಎಂತಕ್ಕೆ ಅಂತ ಹೇಳಿದ್ರೆ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋದು. ನಾನು ಪ್ರತಿಯೊಬ್ಬರು ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ, 12 o'clock ಅವ್ರಿಗೆ ಕಾಲ್ ಮಾಡಿ ವಿಶ್ ಮಾಡ್ತೀನಿ. ಆದರೆ ಏನೂ ಗೊತ್ತಿಲ್ಲ, ಅಕ್ಕನ ಬರ್ಡೇಲಿ ನಾನು ಮರ್ತು ಹೋಗ್ತೀನಿ. ನೆಕ್ಸ್ಟ್ ಡೇನೇ ನಾನು ಅವ್ರಿಗೆ ಬರ್ಡೇಗೆ ವಿಶ್ ಮಾಡೋದು. ಬಟ್ ಅವರಿಗಂತೂ ತುಂಬಾ ಖುಷಿ ಆಯಿತು. ಈ ವರ್ಷ ಅವ್ರಿಗೆ ನಾನು ಸೆಲೆಬ್ರೇಟ್ ಮಾಡಿದ್ದು, ಪ್ರತಿ ವರ್ಷ ಅಕ್ಕ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಅಕ್ಕ ನನಗೆ ಬೇಕಾದಷ್ಟು ಗಿಫ್ಟ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಗಿಫ್ಟ್ ಅಂತ ಒಂದೇ ಅಲ್ಲ, ಬಟ್ ನನ್ನ ಲವ್ ಲ್ಯಾಂಗ್ವೇಜ್ ಗಿಫ್ಟಿಂಗ್. ಬಟ್ ಆದರೆ ಅಕ್ಕನಿಗೆ ಏನೂ ಕೊಡೋಕ್ಕಾಗ್ತಿರಲಿಲ್ಲ. ಬಟ್ ಈ ವರ್ಷ ನಂಗೆ ತುಂಬ ಖುಷಿ ಆಯಿತು, ಅವರು ಖುಷಿಪಟ್ಟರು. ಹಾಗೆ ನನ್ನ ಫ್ರೆಂಡ್ಸ್ ಆದ ಪೂಜಾ, ಕಾವ್ಯ ಎಲ್ಲರೂ ಬಂದರು, ಎಲ್ಲರಿಗೂ ಕೇಕ್ ತಿನ್ನಕ್ಕೆ ಕೊಟ್ವಿ. ಹಾಗೆ ನನ್ನ ಫ್ರೆಂಡ್ ಶಿಲ್ಪಾ ಬಂದು ಅವಳು ವಿಶ್ ಮಾಡಿದ್ಲು. ಇಲ್ಲಿಂದ ನೆಕ್ಸ್ಟ್ ನಾವು ಎಲ್ಲೋದ್ವಿ, ಏನು ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸಿ ಯು ಸೂನ್. ಥ್ಯಾಂಕ್ ಯು.